ಇತ್ತೀಚಿನ ಕಾಲದಲ್ಲಿ ರಿಲೇಶನ್ಶಿಪ್ಗಳು ಏನಕ್ಕೆ ಫೇಲ್ಯೂರ್ಸ್ ಆಗ್ತಾ ಇದ್ದಾವೆ, ಅಷ್ಟೇ ಅಲ್ಲ ಒಂದು ಲವ್ ಸ್ಟೋರಿನಲ್ಲಿ ಬ್ರೇಕಪ್ಗಳು ಏನಕ್ಕೆ ಆಗ್ತಾ ಇದ್ದಾವೆ, ಎಲ್ಲ ವಿಷಯಗಳನ್ನೂ ತುಂಬ ಚೆನ್ನಾಗಿ ಫೋಕಸ್ ಮಾಡಿ ಮೆಚ್ಯೂರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈರೆಕ್ಟ್ರಲ್ಲಿ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫೀಲ್ಡ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿ ಗರ್ಲ್ ಫ್ರೆಂಡು ರಾಹುಲ್ ರವೀಂದ್ರನ್ ಅವರು ಬರೆದು ಡೈರೆಕ್ಷನ್ ಮಾಡಿ ರಶ್ಮಿಕಾ ಮಂದಣ್ಣ ಮತ್ತು ದೀಕ್ಷಿತ್ ಶೆಟ್ಟಿ ಲೀಡ್ ಆಗಿ ಕಾಣಿಸ್ಕೊಂಡಂಥ ಸಿನಿಮಾದ ಇದು. ಈ ಒಂದು ಸಿನಿಮಾದ ಡೈರೆಕ್ಟರ್ ರಾಹುಲ್ ರವೀಂದ್ರನ್ನು ಹೀರೋ ಕೂಡ ಆಗಿ ಆಕ್ಟ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಹಿಂದೆ ಸಿನಿಮಾಗಳನ್ನು ಕೂಡ ಮಾಡಿದರು. ಸೊ ಒಂದು ಲಾಂಗ್ ಗ್ಯಾಪ್ ತಗೊಂಡ್ರು ಕೂಡ ಒಂದೊಳ್ಳೆ ಸಿನಿಮಾ ಜೊತೆ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದೊಳ್ಳೆ ಸಿನಿಮಾಗರು ಎಲ್ಲ ಥರದ ಆಡಿಯನ್ಸ್ಗೂ ಮ್ಯಾಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ಜಗಳ ಆಡ್ತಿರೋ ಅಪ್ಕಮಿಂಗ್ ಕಪಲ್ಸ್ಗೆ ಆಗಿರ್ಬೋದು ಅಥವಾ ಕಪಲ್ಸ್ಗೆ ಆಗಿರ್ಬೋದು, ಈ ಒಂದು ಸಿನಿಮಾ ಒಳ್ಳೆ ಸೊಲ್ಯೂಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ನೋಡಿ ಮೇ ಬಿ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೋ ನನಗೆ ಗೊತ್ತಿಲ್ಲ. ಇನ್ನು ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಫ್ರೀಡಮ್ ಅನ್ನೋದೇ ಇಲ್ದಂಗೆ ಬೆಳೆದಿರ್ತಕ್ಕಂಥ ಭೂಮಿ ಹೈಯರ್ ಎಜುಕೇಷನ್ಸ್ಗೋಸ್ಕರ ಬೇರೆ ಊರಿಗೆ ಓದೋದಕ್ಕೆ ಬರ್ತಾಳೆ. ಅಲ್ಲೇ ತುಂಬ ಚೆನ್ನಾಗಿದ್ದಂಥ ಹುಡುಗನೇ ವಿಕ್ರಮ್. ಅವನು ಕೂಡ ಭೂಮಿನ ನೋಡಿ ಇಷ್ಟಪಡ್ತಾನೆ, ಭೂಮಿನೂ ಕೂಡ ಅವನ್ನ ಇಷ್ಟಪಡ್ತಾಳೆ. ತುಂಬ ಚೆನ್ನಾಗಿರುತ್ತೆ ಇವರ ಒಂದು ಲವ್ ಸ್ಟೋರಿ. ಸಡನ್ನಾಗಿ ಬ್ರೇಕಪ್ ಆಗುತ್ತೆ. ಅದೇನಕ್ಕೆ, ಯಾವ ಕಾರಣಕ್ಕೆ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆ ರಶ್ಮಿಕಾ ಮಂದಣ್ಣ ಅವರಂತೂ ಇತ್ತೀಚೆಗೆ ಅವರ ಒಂದು ಸ್ಟೋರಿ ಸೆಲೆಕ್ಷನಲ್ಲಿ ಸಖತ್ ಮೆಚುರಿಟಿನ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಸಿನಿಮಾದಲ್ಲೂ ಕೂಡ ಈ ಒಂದು ಸೆಲೆಕ್ಷನ್ನು ಬೆಟರೇನೆ. ಅಷ್ಟೆಲ್ಲ ಅವರ ಪರ್ಫಾರ್ಮೆನ್ಸು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಸಖತ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ದೀಕ್ಷಿತ್ ಶೆಟ್ಟಿ ಅವರು ಕೆರಿಯರ್ ಪೀಕಲ್ಲಿ ಇರಬೇಕಾದ್ರೆ ಈ ಥರ ಒಂದು ಕ್ಯಾರೆಕ್ಟ್ರನ್ನ ತಗೊಳ್ಳೋದಷ್ಟು ಇಂಪಾರ್ಟೆಂಟ್ ಆಗಿರಲಿಲ್ಲ, ಬಟ್ ತಗೊಂಡಿದ್ದಾರೆ. ಅವರ ಒಂದು ಡಿಸಿಷನ್ಗೆ ನಾವು ರೆಸ್ಪೆಕ್ಟ್ನ ಕೊಡಬೇಕು. ಅಷ್ಟೆಲ್ಲ ಆ ಒಂದು ಕ್ಯಾರೆಕ್ಟರ್ನ ಇವರು ಕೂಡ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಯಾಕಂದರೆ ಎವ್ರಿ ಒನ್ ಆ ಒಂದು ಕ್ಯಾರೆಕ್ಟರ್ನ ಹೇಟ್ ಮಾಡ್ತಾರೆ ಅಂದರೆ ಆ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಅರ್ಥ. ಇನ್ನು ಸಾಂಗ್ಸ್ಗಳ ಬಗ್ಗೆ ಅಷ್ಟು ಫೋಕಸ್ ಆಗಿ ತಗೊಂಡಿಲ್ಲ. ಅಂದರೆ ಸ್ಟೋರಿಗೆ ಏನು ಬೇಕೋ ಅಷ್ಟು ಮಾತ್ರ ಸಾಂಗಾಗಿ ತಗೊಂಡಿದ್ದಾರೆ, ಎಕ್ಸ್ಟ್ರಾ ಏನು ಇಟ್ಟಿಲ್ಲ. ಇನ್ನು ಬ್ಯಾಕ್ಗ್ರೌಂಡ್ ಕೋರೆ ಆಗಿರ್ಬೋದು ಮತ್ತು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಟ್ರಾಕ್ಟಿವ್ ಆಗಿ ಡೀಸೆಂಟ್ ಆಗಿತ್ತು. ಬಟ್ಟು ಡ್ರಾಮಾ ಅನ್ನೋದು ಸಿನಿಮಾದಲ್ಲಿ ಜಾಸ್ತಿ ಇಂಪ್ಯಾಕ್ಟ್ನ ತೊಗೊಂಬರ್ತತೆ. ಅದು ಇಂಪ್ರೆಸ್ ಆಯಿತು ನನಗೆ. ಮತ್ತು ಭೂಮಿ ವಿಕ್ರಮ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗೇ ತಗೊಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗೇ ಕನೆಕ್ಟ್ ಕೂಡ ಆಗ್ತವೆ. ಸಿನಿಮಾದ ಹೀರೋ ಮತ್ತು ಹೀರೋಯಿನ್ನು ನಮ್ಮ ಕರ್ನಾಟಕದವ್ರೇ, ಬಟ್ ಪ್ರೊಡಕ್ಷನ್ ಹೌಸು ತೆಲುಗುದು. ಇದು ಯಾವ ಥರ ಸಿನಿಮಾ, ಕನ್ನಡ ಸಿನಿಮಾನೋ ತೆಲುಗು ಸಿನಿಮಾನೋ ಯಾವ ಥರ ಆಕ್ಸೆಪ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸಿನಿಮಾ. ಎಲ್ಲ ಕ್ಯಾಟಗರಿಯವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಯೂತ್ಸ್ಗೆ ಜಾಸ್ತಿ ಕನೆಕ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಇದ್ದಾವೆ. ವುಮೆನ್ನ ಫ್ರೀಡಮೇ ಆಗಿರ್ಬೋದು, ಈಕ್ವಾಲಿಟಿನೇ ಆಗಿರ್ಬೋದು, ಈ ಒಂದು ಸಿನಿಮಾದಲ್ಲಿ ತಿಳ್ಕೊಬೇಕಾದಂಥ ವಿಷಯಗಳು. ಸಿನಿಮಾ ನನಗೆ ಸ್ಯಾಟಿಸ್ಫೈ ಮಾಡ್ತು. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಯಾವ ಥರ ಫೀಲ್ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಸ್ ಯೂಸಲ್ ನಾನು ಮತ್ತೆ ಸಿಗ್ತಾ ಇರ್ತೀನಿ. ನೀವು ಸಿನಿಮಾನ ನೋಡಿಲ್ಲ ಅಂದರೆ ಥಿಯೇಟರ್ಸ್ಗೆ ಹೋಗಿ ನೋಡಿ. ಬಾಯ್.